ಮೊದಲನೇದಾಗಿ ಈ ಚಿನ್ನ ಹೇಗೆ ರಿಯಾಕ್ಟ್ ಆಗುತ್ತೆ ಕೆಮಿಕಲಿ ಅನ್ನೋದೇನಪ್ಪಾ ಅಂತಂದ್ರೆ ಬೇರೆ ಎಲ್ಲ ವಸ್ತುಗಳಿಗಿಂತನೂ ಇದು ರಿಯಾಕ್ಷನ್ ಕೊಡೋದಿಲ್ಲ. ಆಮೇಲಿಂದ ನಮಗೇನಪ್ಪಾ ಅಂತಂದ್ರೆ ನಮ್ಮ ನಂಬಿಕೆನಿಂದ ಚಿನ್ನವನ್ನು ಯಾಕೆ ನಮ್ಮ ದೇಹದ ಮೇಲೆ ಧರಿಸ್ತೀವಿ ಅಂತಂದ್ರೆ ಅದು ಕೂಡ ಚಿನ್ನ ಒಳಗೆ ನಮ್ಮ ದೇಹದಲ್ಲಿ ಒಳಗೋದಾಗ ಅದು ಒಂದು ಒಳ್ಳೆಯದು ನಮ್ಮ ಆರೋಗ್ಯಕ್ಕೆ ಅಂತ ನಮ್ಮ ನಂಬಿಕೆ ಇದೆ. ಇನ್ನು ಆಯುರ್ವೇದದಲ್ಲಿ ಏನಪ್ಪಾ ಅಂತಂದ್ರೆ ಹಲವಾರು ಅಂಶಗಳಂದ್ರೆ ಕೆಲವು ಪದಾರ್ಥಗಳ ಜೊತೆ ಚಿನ್ನವನ್ನು ಸೇರಿಸಿ ಅದನ್ನ ತೇದ್ಬಿಟ್ಟು ಮಕ್ಕಳಿಗೆ ಕೊಡ್ತಾರೆ. ಸೊ ಹಾಗಾಗಿ ಚಿನ್ನ ಅನ್ನೋದೇನಾಗಿದೆಪ್ಪ ಅಂತಂದ್ರೆ ಹೂಡಿಕೆ ಅಂತೆಲ್ಲ ಭದ್ರತೆ ಮತ್ತು ಆರೋಗ್ಯ ಹಲವಾರು ಅಂಶಗಳಿಂದ ಅದು ನಮ್ಮ ಜನಜೀವನದಲ್ಲಿ ಅವಿಭಾಜ್ಯವಾದ ಅಂಗವಾಗಿದೆ. ಇನ್ನು ಹಿಂದಿನ ಕಾಲದಲ್ಲಿ ರಾಜರುಗಳು ಕೂಡ ಈ ಒಂದು ನೋಟು ಅನ್ನೋದು ಪೇಪರ್ ನೋಟು ಅನ್ನೋದು ಬರೋಕ್ಕಿಂತ ಮುಂಚೆ ಚಿನ್ನದ ನಾಣ್ಯಗಳನ್ನ ಚಲಾವಣೆ ಮಾಡ್ತಾ ಇದ್ರು. ಹಾಗಾಗಿ ನಮ್ಮ ದೇಶದಲ್ಲಿ ಸಿಗುತ್ತಿರುವಂತಹ ಚಿನ್ನ ಏನಾಯ್ತಪ್ಪ ಅಂತಂದ್ರೆ ತೆಗೆದು ಇವತ್ತು ಸಂಪೂರ್ಣವಾಗಿ ಖಾಲಿ ಆಗ್ಬಿಟ್ಟಿದೆ. ಹಾಗಾಗಿ ನಮ್ಮ ದೇಶದ ಅವಶ್ಯಕತೆಯ 99% ಚಿನ್ನವನ್ನ ನಾವೇನ್ ಮಾಡ್ತಿದೀವಿ, ನಾವು ಅದನ್ನ ಹೊರಗಡೆಯಿಂದ ಪರ್ಚೇಸ್ ಮಾಡ್ತಾ ಇದ್ದೀವಿ.